ತಳಿಯ ಗೋವುಗಳು ಪಾಟು ಪುಂಗನೂರು ಗೋವು. ಈ ಗೋವುಗಳು ನೋಡೋಕ್ಕೆ ತುಂಬಾನೇ ಕ್ಯೂಟ್ ಆಗಿರುತ್ತೆ. ರಾಜರು ಈ ಗೋವುಗಳನ್ನು ಅಭಿವೃದ್ಧಿಪಡಿಸಿದರು. ಇವು ಉತ್ತಮ ಹೈನುಗಾರಿಕಾ ತಳಿಗಳು. ಪುಡಿಮಣ್ಣಿನ ಭೂಮಿಯಲ್ಲಿ ಉತ್ತಮ ಕೆಲಸಗಾರ ತಳಿ. ಎತ್ತುಗಳನ್ನು ಟಾಂಗಗಳಿಗೆ ಬಳಸ್ತಾರೆ. ಕಡಿಮೆ ತೂಕದ ಗುಡ್ಡಗಾಡಿನ ಕೆಲಸಗಳಿಗೆ ಸೂಕ್ತವಾದ 3 ತಳಿಗಳೆಂದರೆ ಮಲೆನಾಡ್ ಗಿಡ್ಡ, ವೇಚೂರ್, ಪುಂಗನೂರು. ಇದರ ಬಣ್ಣ ಬಿಳಿ, ಬೂದು ಹಾಗೂ ಕಂದು. ಇದಕ್ಕೆ ಸಣ್ಣ ಕಾಲುಗಳಿದೆ. ಇದು ಪ್ರಪಂಚದಲ್ಲೇ ಅತಿ ಚಿಕ್ಕ ತಳಿಯಂತೆ. ಇದು ಚಿಕ್ಕದು ಆದ್ರೂ 3-5 ಲೀಟರ್ ಹಾಲು ಕೊಡುತ್ತಂತೆ. ಇದನ್ನ ನರೇಂದ್ರ ಮೋದಿ ಕೂಡ ಮುದ್ದು ಮಾಡಿದ್ರಂತೆ. ಬರಗೂರು ಗೋವು. ಇದನ್ನ ಲಿಂಬಾಯಿ ಮತ್ತು ಲಂಬಾಡಿ ಜನಾಂಗದವರು ಬಹುದಿನದಿಂದ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇದರ ವಿಶೇಷತೆ ಏನೆಂದರೆ ಇದು ಶುದ್ಧ ಕೆಲಸಗಾರ ತಳಿ. ಆದರೆ ಈ ಗೋವುಗಳಿಗೆ ಕೋಪ ಜಾಸ್ತಿ. ಆದರೆ ಇವುಗಳನ್ನ ಬಲುಕಿಸಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಹೆಚ್ಚು ಭಾರ ಎಳೆಯೋ ಸಾಮರ್ಥ್ಯ ಇದೆ ಇದಕ್ಕೆ. ಕಂದು ಮತ್ತು ಬಿಳಿ ಬಣ್ಣ ಹೊಂದಿದೆ. ಕೊಂಬಿನ ಮಧ್ಯ ಹೊಂದ ಇರುತ್ತದೆ. ಇದರ ಕಾಲುಗಳು ಸಪೂರ ಆಗಿರ್ತವೆ. ಕಿಲ್ಲರಿ ಗೋವು. ಈ ತಳಿಯು ಕರ್ನಾಟಕದ ಹಳ್ಳಿಕಾರ್ ಹೋಲಿಕೆ ಹೊಂದುತ್ತದೆ. ಇದರ ವಿಶೇಷತೆ ಏನೆಂದರೆ ಇದು ಉತ್ತಮ ಕೆಲಸಗಾರ ತಳಿ. ರೇಸಿಂಗ್ ಮತ್ತು ಸಾರಿಗೆಗೆ ತಳಿಗಳು ಜನಪ್ರಿಯ ಹೊಂದಿವೆ. ಈ ಗೋವುಗಳು ಉಷ್ಣ ವಲಯ ಮತ್ತು ಬರಪೀಡಿತ ಪರಿಸ್ಥಿತಿಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಈ ಹಸುಗಳು ಕಡಿಮೆ ಹಾಲು ಕೊಡೋದ್ರಿಂದ ಈ ಹಸುಗಳು ಕಡಿಮೆ ಆಗಿಬಿಟ್ಟಿದೆ. ಈ ಗೋವಿನ ಮುಖ ಉದ್ದವಾಗಿದೆ. ಬಿಳಿ ಮತ್ತು ಬೂದು ಬಣ್ಣ ಹೊಂದಿದೆ. ಇದರ ಕೊಂಬುಗಳು ಉದ್ದವಾಗಿದೆ ಮತ್ತು ಕಾಲುಗಳು ದಟ್ಟವಾಗಿ ಬಲವಾಗಿವೆ. ಅಲ್ಪಾಕರ್. ಇದು ತುಂಬಾ ವರ್ಷಗಳಿಂದ ಭಾರತೀಯರಿಗೆ ಹಾಲು ಕೊಡುತ್ತಿರುವ ಶುದ್ಧ ಭಾರತೀಯ ತಳಿ. ಥಾರ್ ಮರುಭೂಮಿಯ ಕಾರಣದಿಂದ ತಾಯಿ ಎಂದು ಹೆಸರು ಬಂದಿದೆ. ಇದರ ಮೂಲ ಹೆಸರು ಬಿಳಿ ಸಿಂಧಿ. ಇದರ ವಿಶೇಷತೆ ಎಂದರೆ ಇದು ಮಧ್ಯಮ ಗಾತ್ರದ ಹಸು. ಇದು ಹಾಲಿನ ತಳಿ. ಇದರ ಮೈ ಬಣ್ಣ ಬಿಳಿ. ಮೇಲಕ್ಕೆ ಬಾಗಿರುವ ಕೋಡುಗಳು, ಗಿಡ್ಡ ಕಾಲುಗಳು, ಉದ್ದ ಮತ್ತು ಅಗಲ ಕಿವಿಗಳು. ಅಮಲಚೇರಿ ಗೋವು. ನಾಗಪಟ್ಟಣಂ ಜಿಲ್ಲೆಯ ಅಮಲಚೇರಿ ಗ್ರಾಮ ಮೂಲ ಸ್ಥಳವಾದ್ದರಿಂದ ಅದರ ಹೆಸರು ಅಮಲಚೇರಿ. ಇದು ಕಂಗಯ್ಯ ಹಸುಗೆ ಹೋಲುತ್ತದೆ, ಆದರೆ ಚಿಕ್ಕದಾಗಿದೆ. ಇದನ್ನು ಕೃಷಿ ಕೆಲಸಕ್ಕೆ ಬಳಸುತ್ತಾರೆ. ಇದು ಬಿಸಿಲಿನಲ್ಲಿ 6-7 ಗಂಟೆ ಕೆಲಸ ಮಾಡುತ್ತೆ. ಎತ್ತುಗಳ ಕೊಂಬು ಕತ್ತರಿಸುವ ಪದ್ಧತಿ ದಿನಗಳಲ್ಲಿ ವಿಶಿಷ್ಟವಾಗಿದೆ. ಹುಟ್ಟುವಾಗ ಇದು ಕೆಂಪು ಅಥವಾ ಕಂದು ಬಣ್ಣ ಇರುತ್ತೆ. ಬೆಳೆಯುವಾಗ ಬೂದು ಬಣ್ಣಕ್ಕೆ ಬದಲಾಗುತ್ತೆ. ಇದರ ಕಿವಿ ಚಿಕ್ಕ ಮತ್ತು ನೇರವಾಗಿರುತ್ತವೆ. ಇದು ಗಂಗಾತೀರಿ ಗೋವು.
ಗಂಗಾ ತೀರಿ ಉತ್ತರ ಭಾರತದ ಗಂಗಾ ನದಿ ತೀರದಲ್ಲಿ ಇರುವ ಕಾರಣ ಈ ಹಸುಗಳಿಗೆ ಗಂಗಾ ತೀರಿ ಎಂದು ಕರೆಯುತ್ತಾರೆ. ಇವು ಆಕಾರದಲ್ಲಿ ಸ್ವಲ್ಪ ಮಾರ್ವಿ ಮತ್ತು ಹರಿಯಾಣಿ ತಳಿಯನ್ನು ಹೋಲುತ್ತವೆ. ಇದರ ವಿಶೇಷತೆ ಏನೆಂದರೆ ಇದು ಉಭಯ ತಳಿ. ಅಂದ್ರೆ ಇದು ಹಾಲು ಚೆನ್ನಾಗಿ ಕೊಡುತ್ತೆ, ಕೆಲಸನೂ ಚೆನ್ನಾಗಿ ಮಾಡುತ್ತೆ. ಹೊಲದಲ್ಲಿ ಉಳ್ಮೆ ಮಾಡಕ್ಕೆ ಇದನ್ನ ಬಳಸ್ಕೊತಾರೆ. ಇದು ದಿನಕ್ಕೆ 6-8 ಲೀಟರ್ ಹಾಲು ಕೊಡುತ್ತಂತೆ. ಇದರ ಬಣ್ಣ ಬಿಳಿ, ಮುಖ ಸಪೂರ ನೀಲ, ಇದರ ಮೂತಿ ಕಪ್ಪಾಗಿದೆ. ಇದಕ್ಕೆ ಸಣ್ಣ ಕೊಂಬುಗಳಿವೆ. ಕಾಲುಗಳು ಉದ್ದ ಮತ್ತು ಬಲಶಾಲಿ. ಇಷ್ಟು ಗಂಗಾ ತೀರಿ ಬಗ್ಗೆ. ಕಂಗಾಯಂ ಗೋವು. ಈ ತಳಿಯನ್ನು ಕಂಗನಾಡು ಮತ್ತು ಕೊಂಗು ಅಂತಲೂ ಕರೀತಾರೆ. ಇದು ಹಳೆ ಮೈಸೂರು ಪ್ರಾಂತ್ಯದಿಂದ ಮದುರೈವರೆಗೂ ಕಾಣಬಹುದು. ಇದರ ವಿಶೇಷತೆ ಏನೆಂದರೆ ಇದು ಅಪ್ಪಟ ಕೆಲಸಗಾರ ತಳಿ. ತಮಿಳುನಾಡಲ್ಲಿ ಇದನ್ನ ಸಣ್ಣ ತಳಿ, ದೊಡ್ಡ ತಳಿ ಅಂತ ಕರೀತಾರೆ. ಇವುಗಳ ಮಧ್ಯೆ ಅಷ್ಟೊಂದೇನು ವ್ಯತ್ಯಾಸ ಇರಲ್ಲ. ಇದರ ಬಣ್ಣ ಬಿಳಿ ಅಥವಾ ಬೂದು. ಈ ಹೋರಿಯ ಭುಜ ಮುಂಗಾಲು ಸಾಮಾನ್ಯವಾಗಿ ಕಪ್ಪಾದರೂ ಕೆಲವೊಮ್ಮೆ ನಸು ಕೆಂಪು ಕಾಣಬಹುದು. ಇದು ದಿನಕ್ಕೆ 4-5 ಲೀಟರ್ ಹಾಲು ಕೊಡುತ್ತೆ. ಕಾಂಕ್ರೇಜ್. ಭಾರತದ ಮೂಲ ತಳಿಗಳಲ್ಲಿ ಕಾಂಕ್ರೇಜ್ ಕೂಡ ಒಂದು. ಶಿಲಾಯುಗದ ಕೆತ್ತನೆಗಳಲ್ಲಿ, ಹರಪ್ಪ ಶಿಲ್ಪಗಳಲ್ಲಿ ಈ ಕಾಂಕ್ರೇಜ್ ಗೋವಿನ ಚಿತ್ರ ಕಾಣಬಹುದು. ಇದು ಕೆಲಸಗಾರ ತಳಿ ಮತ್ತು ಹಾಲಿನ ತಳಿ ಎರಡಕ್ಕೂ ಬಳಸಬಹುದು. ಗೋವು ನೋಡೋದಿಕ್ಕೆ ತುಂಬಾ ದೊಡ್ಡದಾದರೂ ಅತ್ಯಂತ ಶಾಂತ ಸ್ವಭಾವ ಹೊಂದಿದೆ. ಇದರ ಬಣ್ಣ ಬೂದು ಮತ್ತು ನಸು ಕಪ್ಪು. ತಲೆ ಮತ್ತು ಕಾಲಲ್ಲಿ ಕಪ್ಪು ಬಣ್ಣ ಹೊಂದಿರುತ್ತೆ. ಇದೇ ವಿಶೇಷ ಇದ್ದದ್ದು. ಗಟ್ಟಿ ಮತ್ತು ಉದ್ದವಾದ ಕೊಂಬಿದೆ ಇದಕ್ಕೆ. ಇಷ್ಟು ನಮ್ಮ ದೇಶಿ ತಳಿ ಬಗ್ಗೆ ಮಾಹಿತಿ. ನಮ್ಮ ದೇಶಿ ತಳಿಗಳು ಇನ್ನೂ ತುಂಬ ಇದೆ. ಕೆಲವೊಂದು ಗೋವುಗಳ ಬಗ್ಗೆ ಮಾತ್ರ ನಾವು ಹೇಳಿದ್ದೀವಿ. ನಮ್ಮ ದೇಶದ ಪ್ರತಿಯೊಂದು ಗೋವುಗಳನ್ನು ರಕ್ಷಿಸಬೇಕು. ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.